ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ನಾಳೆಯೇ ಗ್ಯಾರಂಟಿ ಜಾರಿ ಘೋಷಣೆ. ಎಷ್ಟು ಗ್ಯಾರಂಟಿ ಘೋಷಣೆ ಮಾಡ್ತಾರೆ? ನಾಳೆಯೇ ಜನರಿಗೆ ಗುಡ್ ನ್ಯೂಸ್ ಸಿಗತ್ತಾ? ಇದು ಈ ಹೊತ್ತಿನ ಸ್ಪೆಷಲ್ ಗ್ಯಾರಂಟಿ ಗುರುವಾರ. ನಾಳೆಯೇ ಜಾರಿಯಾಗುತ್ತಾ ಕಾಂಗ್ರೆಸ್ನ ಗ್ಯಾರಂಟಿಗಳು? ಇವತ್ತು ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಸಭೆ ನಡೆಸ್ತಾರೆ. ಇವತ್ತಿನ ಸಭೆಯಲ್ಲೇ ಗ್ಯಾರಂಟಿಗಳ ಬಗ್ಗೆ ಸ್ಪಷ್ಟವಾಗಿ ಚಿತ್ರಣ ಕೂಡ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಕಂಪ್ಲೀಟ್ ಆಗಿ ನಾಳೆ ಕಾಂಗ್ರೆಸ್ನ ಎಲ್ಲ ಗ್ಯಾರಂಟಿಗಳು ಕೂಡ ಜಾರಿಯಾಗುತ್ತಾ? ಹಾಗಾದ್ರೆ ಇವತ್ತು ಸಚಿವರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಸಭೆಯನ್ನ ನಡೆಸ್ತಾರೆ. ಆ ಸಭೆ ಆದ್ಮೇಲೆ ಯಾವ ರೀತಿಯಾಗಿ ಒಂದು ಕ್ಲಾರಿಟಿಯನ್ನ ಕೂಡ ಕೊಡ್ತಾರೆ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಇದೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ಕೂಡ ನಡೆಯುತ್ತೆ. ವಿಧಾನಸೌಧದಲ್ಲಿ ಎಲ್ಲ ಸಚಿವರ ಜೊತೆ ಮುಖ್ಯಮಂತ್ರಿಗಳು ಸಭೆಯನ್ನ ಕೂಡ ನಡೆಸ್ತಾರೆ. ಸಾಕಷ್ಟು ಜನರು ಕೂಡ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಸಭೆಯ ಮೇಲೆ ಸಭೆ ಮಾಡಿ ಆಯಾಯ ಇಲಾಖೆಗಳಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ಈಗಾಗಲೇ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ. ಯಾವ ರೀತಿಯಾಗಿ ಲೆಕ್ಕ ವೆಚ್ಚ ಇರುತ್ತೆ ಅಥವಾ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟೆಷ್ಟು ಖರ್ಚು ಆಗಬಹುದು ಅಂತ ಹೇಳಿ, ಜೊತೆಗೆ ಯಾವ ರೀತಿ ಗ್ಯಾರಂಟಿಗಳನ್ನ ಜಾರಿ ಮಾಡಬೇಕು ಅನ್ನೋದರ ಸಂಬಂಧಪಟ್ಟ ಹಾಗೆ ಇವತ್ತು ಚರ್ಚೆಯಾಗುತ್ತೆ. ತಮ್ಮ ಸಂಪುಟ ಸಹೋದ್ಯೋಗಿಗಳ ಸಲಹೆಯನ್ನ ಕೂಡ ಮುಖ್ಯಮಂತ್ರಿಗಳು ಕೇಳ್ತಾರೆ ಇವತ್ತಿನ ಸಭೆಯಲ್ಲಿ. ಗ್ಯಾರಂಟಿ ಖಾತೆಗಳ ಸಚಿವರಿಗೆ ಇದೀಗ ಟೆನ್ಷನ್. ಗ್ಯಾರಂಟಿ ಘೋಷಣೆ ನಿಭಾಯಿಸುವುದೇ ತಲೆಬಿಸಿಯಾಗಿದೆ. ಗ್ಯಾರಂಟಿ ಜಾರಿಯಲ್ಲಿ ಒಂದು ವೇಳೆ ವಿಫಲವಾದ್ರೆ ಸಚಿವರೇ ವಿಫಲ ಆದಂತೆ. ಖಂಡಿತವಾಗ್ಲೂ ಹೌದು. ಯಾಕಂದ್ರೆ ಒಂದು ಕಡೆ ಈ ಗ್ಯಾರಂಟಿ ಘೋಷಣೆಗಳಿದೆಯಲ್ಲ, ಈ ಗ್ಯಾರಂಟಿ ಘೋಷಣೆ ಒಂದ್ ಕಡೆ ಸರ್ಕಾರಕ್ಕೆ ದೊಡ್ಡ ಮಟ್ಟದ ತಲೆನೋವಾಗಿದ್ರೆ, ಆ ಗ್ಯಾರಂಟಿಗಳು ಯಾವ್ಯಾವ ಖಾತೆಗಳ ಅಂಡರ್ನಲ್ಲಿ ಬರುತ್ತಲ್ಲ ಅಂತಹ ಸಚಿವರಿಗೆ ಇದೀಗ ದೊಡ್ಡ ತಲೆನೋವಾಗಿದೆ. ಒಂದು ವೇಳೆ ಏನಾದ್ರೂ ವಿಫಲ ಆದ್ರೆ ಖಾತೆ ನಿಭಾಯಿಸಲಿಕ್ಕೆ ಇವ್ರ ಕೈಲಿ ಆಗ್ಲಿಲ್ಲ ಅನ್ನೋ ಒಂದು ರೀತಿಯ ಅಪವಾದವನ್ನ ಹೊರಬೇಕಾಗಿರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಅಧಿಕಾರಿಗಳಿಂದ ಪ್ರತಿ ಮಾಹಿತಿಯನ್ನ ಆ ಹಿನ್ನೆಲೆಯಲ್ಲಿ ಸಚಿವರುಗಳು ಪಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಸುಮ್ಮನೆ ಇವ್ರ ಕೈಲಿ ಆಗ್ಲಿಲ್ಲ ಆದ್ರೂ ಕೂಡ ಖಾತೆ ತಗೊಂಡ್ಬಿಟ್ರು ದೊಡ್ಡದಾಗಿ ಅಂತ ಹೇಳಿ ಖಂಡಿತವಾಗ್ಲೂ ಮಾತುಗಳು ಬಂದೇ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಸಚಿವರಿಗೆ ಟೆನ್ಷನ್ ಆಗಿದೆ. ಆ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡಬೇಕು, ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಬೇಕು ಅನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಆಯಾ ಖಾತೆಯ ಸಚಿವರುಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ರೆ, ಈಗ ಗ್ಯಾರಂಟಿ ಗುರುವಾರ ಅನ್ನೋದೊಂದು ಭರವಸೆಯನ್ನ ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ. ಸಾಕಷ್ಟು ಜನರು ಫಲಾನುಭವಿಗಳೆಲ್ಲ ಕೂಡ ನಿರೀಕ್ಷೆಯಲ್ಲಿದ್ದಾರೆ. ನಾಳೆ ಖಂಡಿತವಾಗ್ಲೂ ಒಂದು ಕ್ಲಾರಿಟಿಯನ್ನ ಕೊಡ್ತಾರ ಹಾಗಾದ್ರೆ ಸರ್ಕಾರದ ಕಡೆಯಿಂದ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ? ಹಾಗಾದ್ರೆ ನಾಳೆ ಎಲ್ಲ ಗ್ಯಾರಂಟಿಗಳು ಜಾರಿ ಆಗತ್ತಾ ಅನ್ನೋದೊಂದು ಪ್ರಶ್ನೆ, ಏನ್ ಹೇಳ್ತೀರಿ? ಶ್ರುತಿರಾಜ್, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನಸೌಧದಲ್ಲಿ ಮಧ್ಯಾಹ್ನ 12 ಗಂಟೆಗೆ ತಮ್ಮ ಸಚಿವ ಸಂಪುಟದ 33 ಸಹೋದ್ಯೋಗಿಗಳನ್ನ ಪ್ರಮುಖ ವಿಶೇಷ ಸಭೆಗೆ ಇನ್ವೈಟ್ ಮಾಡಿರುವಂಥದ್ದು. ಪ್ರಮುಖವಾಗಿ ಕಳೆದ ಸೋಮವಾರ ಮತ್ತು ಮಂಗಳವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆ ಸಂಬಂಧಪಟ್ಟಾಗೆ 5 ಇಲಾಖೆ ಅಧಿಕಾರಿಗಳೊಂದಿಗೆ 2 ದಿನಗಳ ಕಾಲ ವಿಸ್ತೃತವಾದ ಸಭೆಯನ್ನು ನಡೆಸಿದರು. ಅದಾದ ಬಳಿಕ ಹಣಕಾಸು ಇಲಾಖೆ ಅಧಿಕಾರಿಗಳೊಂದಿಗೆ ಕೂಡ ಸಭೆ ನಡೆಸಿದ್ದಾರೆ. ಇದರ ನಡುವೆ ಕೂಡ ನಿನ್ನೆ ಇಲಾಖಾವಾರು ಸಚಿವರುಗಳು ಕೂಡ ಇಲಾಖೆಯ ಸಂಬಂಧಪಟ್ಟ ಹಾಗೆ ಸಭೆ ನಡೆಸಲಿಕ್ಕೆ ಸೂಚನೆ ಕೊಟ್ಟಿರುವಂತೆ. ಈ ಸಭೆಯ ಅನುಸಾರ ಇಂಧನ ಸಚಿವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಸೇರಿದಂತೆ ಆಹಾರ ಮತ್ತು ನಾಗರಿಕ ಕಲ್ಯಾಣ ಇಲಾಖೆ ಸಚಿವರುಗಳು ಮತ್ತು ಪ್ರಮುಖವಾಗಿ ಗ್ಯಾರಂಟಿ ಘೋಷಣೆಗೆ ಸಂಬಂಧಪಟ್ಟ ಸಚಿವರುಗಳು ಈಗಾಗಲೇ ನಿನ್ನೆ ಸಭೆಯನ್ನು ನಡೆಸಿರುವಂತದ್ದು. ಜೊತೆಗೆ ಅಧಿಕಾರಿಗಳ ಸಭೆ, ಮುಖ್ಯಮಂತ್ರಿಗಳ ಸಭೆ, ಸಚಿವರ ಸಭೆ ಎಲ್ಲವನ್ನೂ ಕೂಡ ಇವತ್ತು 12 ಗಂಟೆ ನಂತರ ಸಚಿವರ ಮುಂದೆ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಲಿದ್ದಾರೆ. ಮತ್ತು ಗ್ಯಾರಂಟಿ ಘೋಷಣೆಯ ಖಾತೆಗೆ ಇರತಕ್ಕಂಥ ಸಚಿವರ ಬಳಿ ಕೂಡ ಅಭಿಪ್ರಾಯಗಳ ಮತ್ತು ಅಧಿಕಾರಿಗಳ ಜೊತೆಗಿನ ಸಭೆಯ ಮಾಹಿತಿಯನ್ನು ಕೂಡ ಪಡೆಯಲಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಇಲ್ಲಿ ಹಣಕಾಸಿನ ಕೊರತೆ ಎದುರಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಸಂಪೂರ್ಣವಾಗಿ ಗ್ಯಾರಂಟಿ ಘೋಷಣೆಯನ್ನು ಮಾಡಿದ್ರೆ ಸರ್ಕಾರಕ್ಕೆ ವರ್ಷಕ್ಕೆ ವಾರ್ಷಿಕವಾಗಿ 52,000 ಕೋಟಿಗೂ ಹೆಚ್ಚು ಹಣ ಬೇಕಾಗಿರುವಂತದ್ದು. ಹಾಗಾಗಿ ಇದು ಬೊಕ್ಕಸಕ್ಕೆ ಅತಿ ದೊಡ್ಡ ಹೊರೆ ಆಗಲಿದೆ ಅಂತ ಹೇಳಲಾಗ್ತದೆ. ಮತ್ತು ಬಜೆಟ್ನ 20% ಹಣ ಗ್ಯಾರಂಟಿಗೆ ಪಾಲಾಗುತ್ತೆ ಎಂಬ ಕಾರಣಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಭಿವೃದ್ಧಿಗೆ ಹೊಡೆತ ಬೀಳುವ ಸಾಧ್ಯತೆ ಇರೋ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಅನೇಕ ಇಲಾಖೆಗಳಲ್ಲಿ ಎಲ್ಲೊಂದು ಖರ್ಚಾಗದೆ ಉಳಿದಿರತಕ್ಕಂಥ ಬಾಕಿ ಹಣವನ್ನ ಗ್ಯಾರಂಟಿಗೆ ವಿನಿಯೋಗಿಸಲಿಕ್ಕೆ ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿ ಇರತಕ್ಕಂಥ ಹಣವನ್ನ ಗ್ಯಾರಂಟಿಗೆ ವಿನಿಯೋಗ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡಿರುವಂಥದ್ದು. ಇದೇ ಕಾರಣಕ್ಕಾಗಿ ಎಲ್ಲ ಇಲಾಖಾ ಸಚಿವರ ಸಭೆಯನ್ನ ಮುಖ್ಯಮಂತ್ರಿಗಳು ಕರೆದಿರುವಂತದ್ದು. ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇರತಕ್ಕಂಥದ್ದು. ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತದೆ. ಪ್ರಮುಖವಾಗಿ ನಾಳೆಯ ಕ್ಯಾಬಿನೆಟ್ ಮೀಟಿಂಗ್ ನಂತರ
3 ಯೋಜನೆಯನ್ನ ಮೊದಲು ಘೋಷಣೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತದೆ. ಅದರಲ್ಲೇ ಪ್ರಮುಖವಾಗಿ ಮಹಿಳೆಯರಿಗೆ ಸರ್ಕಾರಿ ಕೆಂಪು ಬಸ್ಗಳಲ್ಲಿ ಉಚಿತ ಪ್ರಯಾಣ ಮತ್ತು BPL ಕಾರ್ಡ್ದಾರರಿಗೆ 10 kg ಅಕ್ಕಿ ಉಚಿತ ಕೊಡುವಂಥದ್ದು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕೊಡ್ತಕ್ಕಂಥ ಮನೆಯ ಯಜಮಾನತಿಗೆ 2,000 ರೂಪಾಯಿಯನ್ನು ಕೊಡುವಂಥದ್ದು. ಈ 3 ಯೋಜನೆಯನ್ನ ನಾಳೆ ಬಹುತೇಕ ಘೋಷಣೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಉಳಿದಂತ 200 ಯೂನಿಟ್ ಫ್ರೀ ವಿದ್ಯುತ್ ಮತ್ತು ಅಲ್ಲದೆ ಪ್ರಮುಖವಾಗಿ ಇರತಕ್ಕಂಥ ಅಂದ್ರೆ ಪಾಸ್ಔಟ್ ಆದಂತವರಿಗೆ ಡಿಪ್ಲೊಮೊ ಮತ್ತು ಪದವೀಧರರಿಗೆ 3 ವರ್ಷಗಳ ಕಾಲ 3,000 ಮತ್ತು 1,500 ರೂಪಾಯಿ ಹಣವನ್ನು ಕೊಡುವ ಸಂಬಂಧಪಟ್ಟಾಗ ಅದಕ್ಕೆ ಒಂದಷ್ಟು ಸಮಯವನ್ನು ತೆಗೆದುಕೊಳ್ತಾರೆ ಅಂತ ಹೇಳಲಾಗ್ತದೆ. ಆದರೆ ಸದ್ಯದ ಮಟ್ಟಿಗೆ 200 ಯೂನಿಟ್ ಫ್ರೀ ಸಂಬಂಧಪಟ್ಟಾಗ ಈಗಾಗಲೇ ಇದುವರೆಗೂ ರಾಜ್ಯದಲ್ಲಿ 200 ಯೂನಿಟ್ ಅನ್ನು ಒಳಗಡೆ ಬಳಸತಕ್ಕಂಥ ಅಷ್ಟು ಗ್ರಾಹಕರ ಏನೋ ಮಾಹಿತಿಯನ್ನು ತೆಗೆದುಕೊಂಡಿರುವಂತದ್ದು. ಹಾಗಾಗಿ ನಾಳೆ ಪ್ರಮುಖವಾದ 3 ಯೋಜನೆಯನ್ನ ಅಧಿಕೃತವಾಗಿ ಘೋಷಣೆ ಮಾಡೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ. ಹಾಗಾಗಿ ಮಾನದಂಡಗಳು ಏನಿರುವಂತದ್ದು ಮತ್ತು ಏನೆಲ್ಲ ಕಂಡೀಷನ್ಸ್ ಹಾಕಬೇಕು ಮತ್ತು ಇದರಲ್ಲಿ ಯಾರಿಗೆಲ್ಲ ಅವಕಾಶವನ್ನು ಕೊಡಬೇಕು ಎಂಬುದರ ಬಗ್ಗೆ ಇವತ್ತು ಸಚಿವರ ಜೊತೆ ಮುಖ್ಯಮಂತ್ರಿಗಳ ಅಭಿಪ್ರಾಯವನ್ನು ಪಡೆಯಲಿದ್ದಾರೆ. ನಂತರ ನಾಳಿನ ಕ್ಯಾಬಿನೆಟ್ ನಲ್ಲಿ ಅಂತಿಮ ರೂಪ ಪಡೆಯಲಿದೆ ಅಂತಲೇ ಹೇಳಲಾಗ್ತಿದೆ. ಶ್ರುತಿ, ಓಕೆ ಪಟೇಲ್, ಲೈನ್ ಅಲ್ಲಿ ಇರಿ, ಮತ್ತೆ ನಾನು ನಿಮ್ಮನ್ನ ಮಾತನಾಡಿಸ್ತೀನಿ. ನೋಡೋಣ ಯಾವ್ಯಾವ ರೀತಿಯಾಗಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಾರಾ ಅಂತ ಹೇಳಿ. ಇನ್ನು ಮತ್ತೊಂದು ಕಡೆಗೆ ಕೈ ಸರ್ಕಾರದಲ್ಲಿ RSS ನ ಮೈಂಡ್ ಸೆಟ್ ಹೊಂದಿರುವಂತಹ ಅಧಿಕಾರಿಗಳೇ ಟಾರ್ಗೆಟ್ ಅನ್ನೋದೊಂದು ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಹುಟ್ಕೊಳ್ಳಿಕ್ಕೆ ಸಾಧ್ಯ ಈ ಸಂದರ್ಭದಲ್ಲಿ ಅಂದ್ರೆ, ಎಲ್ಲೋ ಒಂದು ಕಡೆ RSS ಬೆಂಬಲಿತ ಅಧಿಕಾರಿಗಳ ಮೇಜರ್ ಸರ್ಜರಿಗೆ ಇದೀಗ ರಾಜ್ಯ ಸರ್ಕಾರ ಪ್ಲಾನ್ ಮಾಡ್ತಾ ಇದ್ಯಾ? ಇಲಾಖಾವಾರು ಮಾಹಿತಿಯನ್ನ ಕಾಂಗ್ರೆಸ್ನ ಹೈಕಮಾಂಡ್ ಸಂಗ್ರಹ ಮಾಡ್ತಾ ಇದ್ಯಂತೆ. ಯಾರೆಲ್ಲ RSS ಮೆಂಟಾಲಿಟಿ ಇರುವಂತಹ ಅಧಿಕಾರಿಗಳಿರ್ತಾರೋ, ಸಂಘ ಪರಿವಾರದಿಂದ ಯಾರೆಲ್ಲ ಬೆಂಬಲದಿಂದ ಕೆಲಸ ಮಾಡ್ತಾ ಇದ್ರು ಅಂಥವ್ರು ಟಾರ್ಗೆಟ್ ಆಗ್ತಾ ಇದ್ದಾರಾ? ಅಧಿಕಾರದಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಲಿಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಹಾಗಾಗಿ ಆಡಳಿತದ ಬಗ್ಗೆ ಬಿಜೆಪಿಗೆ ಮಾಹಿತಿ ಸೋರಿಕೆ ಆಗದಂತೆ ಮುನ್ನೆಚ್ಚರಿಕೆಯನ್ನ ವಹಿಸಲಾಗ್ತಾ ಇದೆ. ಬನ್ನಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಈಗ ಆಲ್ರೆಡಿ ನೇರ ಸಂಪರ್ಕದಲ್ಲಿರುವ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ರೇ, ಈಗ ಒಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಈ ಅಧಿಕಾರಿಗಳೆಲ್ಲ ಇರ್ತಾರೆ RSS ನ ಮೆಂಟಾಲಿಟಿಯನ್ನ ಹೊಂದಿ ಎಲ್ಲೋ ಒಂದು ಕಡೆ ಇನ್ಫಾರ್ಮೇಶನ್ ಅವರಿಗೆ ಲೀಕ್ ಮಾಡಬಹುದು ಅನ್ನೋ ಆತಂಕ ಕಾಂಗ್ರೆಸ್ನ ಹೈಕಮಾಂಡ್ಗೆ ಕಾಡ್ತಾ ಇದೆಯಾ? ಹಾಗಾಗಿ ಅಂತಹ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡುವಂತಹ ಕೆಲಸಗಳಾಗ್ತಾ ಇದೆಯಾ? ಏನಿದು ಅಂತ ಶ್ರುತಿರಾಜ್, ಇದು ಟಾರ್ಗೆಟ್ ಅನ್ನೋಕ್ಕಿಂತಲೂ ಮೊದಲನೇದಾಗಿ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಂಘ ಪರಿವಾರದ ಮುಖಂಡರುಗಳು ಸಂಘ ಪರಿವಾರ ಸಿಂಪಥೈಸರ್ ಮತ್ತು ಸಂಘ ಪರಿವಾರದೊಳಗಡೆ ಸರ್ಕಾರಿ ಅಧಿಕಾರಿಯಾಗಿ ಅವರಿಗೆ ಸಹಾಯ ಮಾಡುವಂತವರು, ಭಾರತೀಯ ಜನತಾ ಪಕ್ಷದ ಮೇಲೆ ಸಿಂಪಥೈಸರ್ ಆಗಿರುವಂತವರು, ಇಂಥ ಅಧಿಕಾರಿಗಳನ್ನ ಆಯಕಟ್ಟಿನ ಜಾಗಗಳಿಗೆ ವರ್ಗಾವಣೆ ಮಾಡಲಾಗಿದೆ. ಬಹಳಷ್ಟು ಗುತ್ತಿಗೆ ಆಧಾರದ ಹೊರತುಪಡಿಸಿ ಬಹುತೇಕ ಇಲಾಖೆಗಳಲ್ಲೂ ಕೂಡ RSS ನ ಪರವಾಗಿರ್ತಕ್ಕಂಥವ್ರು ಮತ್ತು ಈ ಹಿಂದೆ ಸಂಘ ಪರಿವಾರದಲ್ಲಿ ಅವರು ಅಧಿಕಾರಿಗಳಾಗಿಂತ ಮೊದಲು ಗುರುತಿಸಿಕೊಂಡಂತವರು ಅಂತ ಅಧಿಕಾರಿಗಳನ್ನ ಹಾಕುವ ಮುಖಾಂತರ ಸಂಘ ಪರಿವಾರ ಮತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳು ಇಟ್ಕೊಂಡಿತ್ತು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಇದೀಗ ಆಯಾ ಇಲಾಖೆಗಳಲ್ಲಿ ಸಂಘ ಪರಿವಾರದ ಶಿಫಾರಸಿನ ಮೇರೆಗೆ ಸಂಘ ಪರಿವಾರದ ಸಿಂಪಥೈಸರ್ ಮತ್ತು ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡತಕ್ಕಂಥ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ನಾಯಕರುಗಳಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಅಧಿಕಾರಿಗಳ ಏನು ಲಿಸ್ಟ್ ಅನ್ನು ಮಾಡ್ತಿರುವಂಥದ್ದು. ಆಯಾ ಇಲಾಖೆಯಲ್ಲಿ ಯಾರೆಲ್ಲ ಸಂಘ ಪರಿವಾರದ ಶಿಫಾರಸಿನ ಮೇರೆಗೆ, ಸಂಘ ಪರಿವಾರದ ಆಶೀರ್ವಾದದ ಮೇರೆಗೆ, ಸಂಘ ಪರಿವಾರದ ಕೃಪಾ ಕಟಾಕ್ಷ ಮೇಲೆ ಬಂದಿರತಕ್ಕಂಥ ಅಧಿಕಾರಿಗಳ ಮೇಲೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಕಣ್ಣಿಟ್ಟಿರುವಂಥದ್ದು. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಕಾಂಗ್ರೆಸ್ ನಾಯಕರಿಗೆ ಸೂಚನೆ ಕೊಟ್ಟಿರುವಂಥದ್ದು. ಈಗಾಗಲೇ ಸುರ್ಜೇವಾಲಾ ಕೂಡ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿರುವಂಥದ್ದು, ಸಂಘ ಪರಿವಾರದ ಸಿಂಪಥೈಸರ್ ಇರತಕ್ಕಂಥ ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೂ ಆಯಕಟ್ಟಿನ ಜಾಗವನ್ನು ಕೊಡಬೇಡಿ, ಜಾತ್ಯತೀತ ನಿಲುವಿರ್ತಕ್ಕಂಥ ಅಧಿಕಾರಿಗಳಿಗೆ ಅವಕಾಶವನ್ನು ಕೊಡಿ, ಜಾತ್ಯತೀತ ಯೋಜನೆಗಳನ್ನ ಮಾಡ್ತಕ್ಕಂಥ ಅಧಿಕಾರಿಗಳಿಂದ ಕೆಲಸವನ್ನು ಮಾಡಿಸ್ಕೊಡಿ, ಆ ಮುಖಾಂತರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಕೆಲಸವನ್ನು ಮಾಡಿಕೊಡಬೇಡಿ ಅನ್ನೋ ಒಂದು ಸೂಚನೆ ಕೊಟ್ಟಿರುವಂಥದ್ದು. ಹಾಗಾಗಿ ಅಂತ ಅಧಿಕಾರಿಗಳ ಲಿಸ್ಟ್ ಅನ್ನು ಇದೀಗ ಕಾಂಗ್ರೆಸ್ ಪಕ್ಷ ಮಾಡ್ತಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ತಮ್ಮ ಇಲಾಖೆಗಳಲ್ಲಿ ಯಾರೆಲ್ಲ ಇದ್ದಾರೆ ಅಂತವರು ಗುರುತಿಸಲಿಕ್ಕೆ ಪರೋಕ್ಷವಾಗಿ ಸೂಚನೆ ಕೊಟ್ಟಿರುವಂಥದ್ದು. ಇದು ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕಾರಣಕ್ಕಾಗಿ ಆಡಳಿತದಲ್ಲಿ ಕಾಂಗ್ರೆಸ್ ಎಚ್ಚರಿಕೆ ಹೆಜ್ಜೆಯನ್ನು ಇಡುವ ಕಾರಣಕ್ಕಾಗಿ ಮತ್ತು ಕಾಂಗ್ರೆಸ್ ವಿರುದ್ಧ ಯಾವುದೇ ಅಧಿಕಾರಿಗಳು ಕೆಲಸ ಮಾಡಬಾರದು ಎಂಬ ಕಾರಣಕ್ಕಾಗಿ ಇವೆಲ್ಲ ಜಾತ್ಯತೀತ ನಿಲುವಿರ್ತಕ್ಕಂಥ ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಅಧಿಕಾರಿಗಳನ್ನು ಉಳಿಸಿಕೊಳ್ಳಲಿಕ್ಕೆ ಮತ್ತು ಆಯಕಟ್ಟಿನ ಜಾಗದಲ್ಲಿ ಬಂದಿರತಕ್ಕಂಥ ಸಂಘ ಪರಿವಾರ ಹಿನ್ನೆಲೆಯುಳ್ಳ ಮತ್ತು ಸಂಘ ಪರಿವಾರದ ಶಿಫಾರಸಿನಲ್ಲಿ ಬಂದಿರತಕ್ಕಂಥ ಅಧಿಕಾರಿಗಳಿಗೆ ಎತ್ತಂಗಡಿ ಮಾಡುವಂಥದ್ದು, ಅಂತವರಿಗೆ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಅನ್ನು ಕೊಡುವಂಥದ್ದು, ಈ ಎಲ್ಲ ತಯಾರಿ ನಡೀತಿರುವಂಥದ್ದು. ಶ್ರುತಿ, ಓಕೆ ಪಟೇಲ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ರಾಯಚೂರಿನ ರೇಖಲಮರಡಿ ಗೋರೆಬಾಳದಲ್ಲಿ ಈ ವಿಷಜಲ ಪ್ರಕರಣ ಇದೆಯಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಭಾಗದಲ್ಲಿ ಕುಡಿಯೋದಕ್ಕೆ ನೀರು ಯೋಗ್ಯವಾಗಿಲ್ಲ ಅಂತ ಹೇಳಿ ಲ್ಯಾಬ್ ರಿಪೋರ್ಟ್ ಬಂದಿದೆ. ಕುಡಿಯೋದಕ್ಕೆ ನೀರು ಯೋಗ್ಯವೇ ಆಗಿಲ್ಲ ಅಂತ ಹೇಳಿ ಲ್ಯಾಬ್ ರಿಪೋರ್ಟ್ ಇದೀಗ ಬಂದಿರೋದು. ನೀರು ಪರೀಕ್ಷೆಯಿಂದ ಆತಂಕಕಾರಿ ಮಾಹಿತಿ ಹೊರಬಿದ್ದಿದೆ. ಆ ನೀರಿಗೆ, ಕುಡಿಯೋ ನೀರಿದೆಯಲ್ಲ, ಆ ನೀರಿಗೆ ಚರಂಡಿ ನೀರು ಮಿಕ್ಸ್ ಆಗಿ ಗ್ರಾಮಗಳಲ್ಲಿ ಅವಾಂತರ ಸೃಷ್ಟಿಯಾಗಿದೆ. 2 ಬೋರ್ವೆಲ್ಗಳ ನೀರು ಪೂರೈಕೆಯನ್ನ ಈಗ ಸ್ಥಗಿತಗೊಳಿಸಲಾಗಿದೆ. ಆ ಬೋರ್ವೆಲ್ನ ನೀರಿನ ಜತೆಗೆ ಚರಂಡಿ ನೀರು ಕೂಡ ಮಿಶ್ರಿತವಾಗಿ ಬರ್ತಾ ಇತ್ತಂತೆ. ಪರ್ಯಾಯ ನೀರಿನ ವ್ಯವಸ್ಥೆಗೆ ಇದೀಗ ಅಧಿಕಾರಿಗಳು ಮುಂದಾಗಿದ್ದಾರೆ.
ಅಲ್ಲಿ 5 ವರ್ಷದ ಪುಟ್ಟ ಬಾಲಕ ಸಾವನ್ನಪ್ಪಿದ್ದ. ಅದಾದ ಮೇಲೆ ಅಧಿಕಾರಿಗಳು ಸ್ಥಳದಲ್ಲೇ ಗ್ರಾಮದಲ್ಲೇ ಬೀಡು ಬಿಟ್ಟು ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಮುಂದಾಗಿದ್ರು. ಈ ರೇಖಲಮರಡಿ ಹಾಗೆ ಈ ಗೋರೆಬಾಳ ಭಾಗದಲ್ಲಿ ಕುಡಿಯೋ ನೀರಿಗೆ ಕಂಪ್ಲೀಟ್ ಆಗಿ ಚರಂಡಿ ನೀರು ಮಿಕ್ಸ್ ಆಗಿ ಈ ರೀತಿಯಾಗಿ ಅವಾಂತರ ಆಗ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ಸ್ಥಳದಲ್ಲಿ ಹೋಗಿ ಕಂಪ್ಲೀಟ್ ಆಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನವನ್ನ ತರುವಲ್ಲಿ ಯಶಸ್ವಿಯಾಗಿತ್ತು. ಈಗ ಅಧಿಕಾರಿಗಳು ಆ ಕುಡಿಯುವ ನೀರನ್ನ ಸ್ಥಗಿತ ಮಾಡಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಮುಖ್ಯವಾಗಿ ನಮ್ಮ ಸರ್ಕಾರದ ಯೋಜನೆಯಲ್ಲಿ ಬರ್ತಕ್ಕಂಥ ಅನುದಾನದ ಮಾರ್ಗಸೂಚಿ ಪ್ರಕಾರ ಎಲ್ಲ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥ ಎಲ್ಲ PDOಗಳು, ತಾಲೂಕು ಪಂಚಾಯತ್ ಅಧಿಕಾರಿಗಳು ಮಾರ್ಗಸೂಚಿ ಪ್ರಕಾರ ಕಾಮಗಾರಿಗಳನ್ನ ತೆಗೆದುಕೊಳ್ಬೇಕಾಗ್ತದೆ. ಆ ಥರ ಮಾರ್ಗಸೂಚಿಯಲ್ಲಿ ಇಲ್ಲದೇ ಇರತಕ್ಕಂಥ ಕಾಮಗಾರಿಗಳನ್ನು ತೆಗೆದುಕೊಂಡು ಅದರಲ್ಲಿ ಹಣ ದುರುಪಯೋಗ ಆಗಿದ್ದು ಏನಾದರೂ ಪ್ರಕರಣಗಳು ನಮ್ಮ ಗಮನಕ್ಕೆ ಬಂದರೆ ಖಂಡಿತವಾಗಿ ವರದಿಗಳನ್ನ ತೆಗೆದುಕೊಂಡು ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕಠಿಣವಾದ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. ಅದೇ ಈಗ ತಾವು ನಾನು ಗಮನಕ್ಕೆ ತರ್ತಾ ಇದ್ದೀರಿ. ಆ ವರದಿ ಈಗ ನಾನು ನಮ್ಮ ಕಚೇರಿಯಲ್ಲಿ ಚೆಕ್ ಮಾಡಿದ್ದೀನಿ. ನಿನ್ನೆ ಬಂದು ವರದಿ ಸ್ವೀಕಾರ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಆ ವರದಿಯಲ್ಲಿ ಏನಿದೆ ಅನ್ನೋದನ್ನು ನಾವು ಖಂಡಿತವಾಗಿ ಗಮನ ಹರಿಸ್ತೇವೆ. ಆ ಥರ ಲೋಪದೋಷ ಆಗಿತ್ತಂದರೆ ಖಂಡಿತವಾಗಿ ಕ್ರಮ. ಈಗ ಅದನ್ನು ವರದಿಯನ್ನು ನೋಡ್ತೀನಿ ನಾನು, ಏನು ಇನಿಷಿಯೇಟ್ ಆಗಿತ್ತು, ಯಾರು ಅದಕ್ಕೆ ತನಿಖಾಧಿಕಾರಿಗಳು ಯಾರಿದ್ದಾರೆ, ಯಾವೆಲ್ಲ ರೀತಿ ತನಿಖೆ ಆಗಿದೆ, ಇನ್ನೂ ಹೆಚ್ಚಿನದಾಗಿ ನಮಗೆ ಮಾಹಿತಿ ಬೇಕಾಗ್ತದೆ. ಮತ್ತೊಂದು ಸಾರಿ ಅದನ್ನು ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಈ 2 ಗ್ರಾಮಗಳಲ್ಲಿ ಕುಡಿಯೋ ನೀರಿಗೆ ಚರಂಡಿ ನೀರು ಮಿಕ್ಸ್ ಆಗಿ ಸಾಕಷ್ಟು ಅವಾಂತರಗಳಾಗಿದೆ, ಸಾವು ನೋವುಗಳಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನ್ಯೂಸ್ 18 ಕೂಡ ಬೆಳಕು ಚೆಲ್ಲುವಂತಹ ಕೆಲಸವನ್ನ ಮಾಡಿತ್ತು. ಅಧಿಕಾರಿಗಳ ಗಮನಕ್ಕೂ ಕೂಡ ವಿಚಾರವನ್ನ ತಂದಿತ್ತು. ಈ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗಿದೆ, ಜೊತೆಗೆ ಅಧಿಕಾರಿಗಳು ಏನ್ ಭರವಸೆ ಕೊಟ್ಟಿದ್ದಾರೆ? ಶ್ರುತಿ, ರಾಯಚೂರು ಜಿಲ್ಲೆಯ 2 ಕಡೆ ಅಂದ್ರೆ ಒಂದು ದೇವದುರ್ಗ ತಾಲೂಕಿನ ರೇಖಲಮರಡಿ ಎನ್ನುವಂತಹ ಗ್ರಾಮದಲ್ಲಿ ಕಲುಷಿತ ನೀರನ್ನ ಸೇವನೆ ಮಾಡಿ 30ಕ್ಕೂ ಜನ ಅಸ್ವಸ್ಥರಾಗಿದ್ದಾರೆ. ಓರ್ವ 5 ವರ್ಷದ ಬಾಲಕನ ಸಾವಿಗೆ ಅದು ಕಾರಣ ಆಗಿತ್ತು. ಅಲ್ಲಿ ಚರಂಡಿ ನೀರು ಮಿಕ್ಸ್ ಆಗಿರ್ತಕ್ಕಂಥ ಅಂದ್ರೆ ಕುಡಿಯುವ ನೀರಿನ ಪೈಪ್ಗೆ ಚರಂಡಿಯ ನೀರು ಮಿಕ್ಸ್ ಆಗಿರ್ತಕ್ಕಂಥ ಕಾರಣದಿಂದಲೇ ಆ ರೀತಿಯಾದಂತಹ ನೀರು ಕಲುಷಿತಗೊಂಡು ದುರ್ಘಟನೆ ಸಂಭವಿಸಿದೆ ಅಂತಕ್ಕಂಥದ್ದು ಸಾಬೀತಾಗಿತ್ತು. ಅದರ ಬೆನ್ನಲ್ಲೇ ಇವತ್ತು ಲಿಂಗಸಗೂರು ತಾಲೂಕಿನ ಗೊರೆಬಾಳ ಗ್ರಾಮದಲ್ಲೂ ಕೂಡ ಅದರ ಬೆನ್ನಲ್ಲೇ 25ಕ್ಕೂ ಹೆಚ್ಚು ಜನ ಇದೇ ಕಲುಷಿತ ನೀರನ್ನ ಸೇವನೆ ಮಾಡಿ ಅಂದ್ರೆ ಅನ್ಫಿಟ್ ನೀರು, ಕುಡಿಯೋದಕ್ಕೆ ಯೋಗ್ಯವಲ್ಲದ ನೀರನ್ನ ಸೇವನೆ ಮಾಡಿಬಿಟ್ಟು ಇವತ್ತು ಆಸ್ಪತ್ರೆಗೆ ವಾಂತಿ ಭೇದಿಯಿಂದ ನರಳಾಡ್ಬಿಟ್ಟು ದಾಖಲಾಗಿದ್ರು. ಅದರಲ್ಲಿ 3 ಜನರಿಗೆ ಹೆಚ್ಚಿನವಾದಂತಹ ಒಂದು ಗಂಭೀರ ವ್ಯವಸ್ಥೆಯಿಂದ ಅಂದ್ರೆ ಕಿಡ್ನಿ ವೈಫಲ್ಯದಿಂದ ನರಳುತ್ತಾ ಇದ್ರು. ಈ ರೀತಿಯಾದಂತಹ ಒಂದು ಗಂಭೀರವಾದ ಪ್ರಕರಣವನ್ನ ನ್ಯೂಸ್ 18 ಮೊಟ್ಟ ಮೊದಲಿಗೆ ಬಯಲಿಗೆಳೆದಿತ್ತು. ಗ್ರಾಮಕ್ಕೆ ತೆರಳಿ ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನ ಇಂಚಿಂಚಾಗಿ ವರದಿ ಮಾಡುವುದರ ಮುಖಾಂತರ ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತರೋದಕ್ಕೆ ಪ್ರಯತ್ನ ಮಾಡಿತು. ಆ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ರು. ಅದರ ಬೆನ್ನಲ್ಲೇ ಅಧಿಕಾರಿಗಳು ಬೀಡುಬಿಟ್ರು. 2 ಗ್ರಾಮಗಳು ಇತ್ತ ರೇಖಲಮರಡಿ ಗ್ರಾಮದಲ್ಲೂ ಕೂಡ ಆರೋಗ್ಯ ಇಲಾಖೆ ಬೀಡುಬಿಟ್ಟಿತ್ತು. ಅತ್ತ ಗೊರೆಬಾಳ ಗ್ರಾಮದಲ್ಲೂ ಕೂಡ ಇವತ್ತು ಆರೋಗ್ಯ ಇಲಾಖೆ ಜೊತೆಗೆ ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಕೂಡ ಬೀಡುಬಿಟ್ಟು ಎಲ್ಲಾ ರೀತಿಯಾದಂತಹ ಸೌಲಭ್ಯಗಳನ್ನು ಜನರಿಗೆ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ರು. ಅದ್ರಲ್ಲಿ ಮುಖ್ಯವಾದ ಗಮನಿಸಬೇಕಾದಂತಹ ಅಂಶ ಏನಂತ ಹೇಳಿದ್ರೆ, ಅವತ್ತೇ ಗ್ರಾಮಕ್ಕೆ ತೆರಳಿದಂತ ಸಂದರ್ಭದಲ್ಲಿಯೇ ನಾವು ಹೇಳಿದ್ವಿ ಇದು ಕಲುಷಿತ ನೀರಿನಿಂದಲೇ ಆಗಿರ್ತಕ್ಕಂಥದ್ದು ಅಂತಕ್ಕಂತಹ ಒಂದು ವರದಿಯನ್ನ ನಾವು ಮಾಡಿದ್ವಿ. ಅದು ಗ್ರಾಮಸ್ಥರು ಕೂಡ ಹೇಳಿದ್ರು. ಅದಕ್ಕೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ವೈದ್ಯಾಧಿಕಾರಿಗಳು ಅದನ್ನು ಒಪ್ಪಿಕೊಂಡಿರಲಿಲ್ಲ. ಇದು ಕಲುಷಿತ ನೀರಿನಿಂದ ಆಗಿಲ್ಲ ಅಂತಕ್ಕಂತಹ ಮಾತನ್ನ ಹೇಳಿದ್ರು. ಆದ್ರೆ ಇವತ್ತು ನ್ಯೂಸ್ 18 ಮಾಡಿರ್ತಕ್ಕಂಥ ವರದಿ ಸತ್ಯವಾಗಿದೆ. ಇವತ್ತು ಆ ಗ್ರಾಮದಲ್ಲಿ ಕಲುಷಿತ ನೀರು ಅಂದ್ರೆ ಕುಡಿಯೋದಕ್ಕೆ ಯೋಗ್ಯವಲ್ಲದ ನೀರನ್ನ ಕುಡಿದೇ ಇವತ್ತು ಜನ ಅಸ್ವಸ್ಥರಾಗಿದ್ದಾರೆ ಅಂತ ಆರೋಗ್ಯ ಇಲಾಖೆ ಅಲ್ಲಿನ ನೀರನ್ನ ತೆಗೆದುಕೊಂಡು ಟೆಸ್ಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಅನ್ಫಿಟ್ ಅಂತಕ್ಕಂಥ ಒಂದು ವರದಿ ಬಂದಿದೆ. ಅದರ ಜೊತೆಗೆ ಇವತ್ತು ಆ ರೀತಿಯಾದಂತಹ ನೀರನ್ನ ನೋಡಿ, ಇವತ್ತು ನೀರಿನ ಮೂಲಗಳಾದಂತಹ ಕೆರೆ ಆಗಿರ್ಲಿ, ಕೊಳವೆ ಬಾವಿ ಆಗಿರ್ಲಿ, ಅಥವಾ ಬೋರ್ವೆಲ್ ಆಗಿರ್ಲಿ, ಈ ಎಲ್ಲಾ ವಿಚಾರಗಳನ್ನ ನೀರಿನ ಒಂದು ಮೂಲಗಳೇನಿರ್ತವೆ ಇವನ್ನ ಶುದ್ಧೀಕರಣಗೊಳಿಸ್ಬಿಟ್ಟು ಕಾಲಕ್ಕೆ ಶುದ್ಧೀಕರಣ ಮಾಡಿ ಅವ ಕೆಡದಂತೆ ನೋಡ್ಕೊಳ್ತಕ್ಕಂಥ ಮಹತ್ತರವಾದಂತಹ ಜವಾಬ್ದಾರಿ ಇವತ್ತು ಗ್ರಾಮ ಪಂಚಾಯಿತಿಗಳ ಮೇಲೆ ಮತ್ತು ತಾಲೂಕು ಪಂಚಾಯಿತಿಗಳ ಮೇಲೆ ಮತ್ತು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಇರ್ತದೆ. ಆದ್ರೆ ಅದರಲ್ಲಿ ಸಂಪೂರ್ಣವಾಗಿ ಅವರು ವಿಫಲರಾಗಿದ್ದಾರೆ. ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ಇವತ್ತು ಸಿಇಒಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರಿಯರ ಅವರಿಗೆ. ಯಾಕೆಂತ ಕೇಳಿದ್ರೆ, ಇವತ್ತು ನೀರಿನ ಮೂಲಗಳನ್ನ ಸಂರಕ್ಷಣೆ ಮಾಡಿ ಜನರಿಗೆ ಶುದ್ಧ ಕುಡಿಯುವ ನೀರನ್ನ ಕೊಡೋದ್ರಲ್ಲಿ ನೀವು ಸಂಪೂರ್ಣವಾಗಿ ವಿಫಲರಾಗಿದ್ದೀರಿ. ಹಾಗಾಗಿ ಇದು ಸೆಕ್ಷನ್ ಏನಪ್ಪಾ ಅಂತ ಹೇಳಿದ್ರೆ 1974 ಏನ್ ಜಲ ಕಾಯ್ದೆ ಏನ್ ಹೇಳ್ತದೆ, 1974 ಸೆಕ್ಷನ್ ಪ್ರಕಾರ ಕಾಲಂ 25, 26 ಪ್ರಕಾರ ಇದು ಶಿಕ್ಷಾರ್ಹ ಅಪರಾಧವಾಗಿರ್ತದೆ. ಹಾಗಾಗಿ ಅಪರಾಧಕ್ಕೆ ನೀವು ಹೊಣೆಯಾಗಿರ್ತೀರಿ. ನೀವು ಯಾಕೆ ಇದಕ್ಕೆ ಈ ರೀತಿಯಾದಂತಹ ಒಂದು ಕ್ರಮವನ್ನ ಕೈಗೊಂಡಿಲ್ಲ ಅಂತಕ್ಕಂತಹ ಒಂದು ಕಾರಣ ಕೇಳಿ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. 7 ದಿನ ಒಳಗಾಗಿ ಆ ನೋಟಿಸ್ಗೆ ಉತ್ತರ ಕೊಡದೆ ಹೋದ್ರೆ ನಾವು ಕ್ರಮವನ್ನು ಕೂಡ ತೆಗೆದುಕೊಳ್ತೀವಿ ಅಂತಕ್ಕಂತಹ ಒಂದು ಮಾಹಿತಿಯನ್ನು ಕೂಡ ಇವತ್ತು ರವಾನೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಇವತ್ತು ನ್ಯೂಸ್ 18 ಮಾಡಿರ್ತಕ್ಕಂತಹ ವರದಿಯಿಂದ ಇವತ್ತು ಗ್ರಾಮದಲ್ಲಿ ಇವತ್ತು ಬೇರೆ ಬೇರೆ ರೀತಿ ಅಂದ್ರೆ 2 ಬೋರ್ವೆಲ್ಗಳಿಂದ ನೀರನ್ನ ಕೊಡತಕ್ಕಂಥದ್ದು ಸ್ಥಗಿತ ಮಾಡಿದ್ದಾರೆ.
ಟ್ಯಾಪ್ಗಳಿಗೆ ಇವತ್ತು ನೀರು ಹೋಗ್ತಾ ಇಲ್ಲ. ಪರ್ಯಾಯವಾಗಿ ವಾಟರ್ ಟ್ಯಾಂಕ್ಗಳ ಮುಖಾಂತರ ಗ್ರಾಮದಲ್ಲಿ ನೀರನ್ನ ಕೊಡಲಾಗ್ತಾ ಇದೆ ಶ್ರುತಿ. ಅದರ ಜೊತೆಗೆ ಮುಖ್ಯವಾಗಿ ಗಮನಿಸಬೇಕಾದಂತ ಹೇಳಿದ್ರೆ ಅಂದ್ರೆ 2 ಬೋರ್ಗಳಿಂದ ನೀರನ್ನ ಸ್ಥಗಿತ ಮಾಡಿದ ಬೆನ್ನಲ್ಲೇ ಇವತ್ತು ರೋಗಿಗಳ ಸಂಖ್ಯೆ ಕಡಿಮೆ ಆಗಿದೆ. ಈಗಾಗಲೇ ಅಡ್ಮಿಟ್ ಆದಂತಹ ರೋಗಿಗಳೇನಿದ್ದಾರೆ ಅವರು ನಿಧಾನವಾಗಿ ಚೇತರಿಕೆಯನ್ನು ಕೂಡ ಕಾಣ್ತಾ ಇದ್ದಾರೆ ಶ್ರುತಿ. ಓಕೆ ವಿಶ್ವನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ.